ಎಲ್ಲರಿಗೂ ನಮಸ್ಕಾರ. ಇವಾಗ ನಿಮ್ಗೆ ಬೇಸಿಕ್ ನಾಲೆಜ್ ಅಂತ ಹೇಳಿದ್ರಲ್ಲ, ಬೇಸಿಕ್ ನಾಲೆಜ್ಗೆ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಅಂದ್ರೆ ಇದರಲ್ಲಿ ನೋಡಿ, ಇಲ್ಲಿ ಓಪನ್ ಇದೆಯಲ್ಲ, ಇದು ಆಪೋಸಿಟ್ ಅಲ್ಲಿ ಇರ್ಬೇಕು, ಕ್ಲೋಸ್ ನಮ್ ಸೈಡ್ ಇರ್ಬೇಕು. ಬೇಸಿಕ್ ನಾಲೆಜ್ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ನಾರ್ಮಲ್ ಆಗಿ ಎಲ್ಲರಿಗೂ ಬ್ಲೌಸ್ ಅರ್ಥ ಆಗಂಗ, ನೀವು ನೀಟಾಗಿ ತಿಳ್ಕೊಳಂಗ ಹೇಳ್ತಾ ಇದ್ದೀನಿ ನೋಡ್ರಿ. ಇವಾಗ ಇದು ಈ ತರ ಹಾಕಿದ್ದೀನಿ, ಓಪನ್ ಆಪೋಸಿಟ್ ಕ್ಲೋಸ್ ನಮ್ ಸೈಡು. ಈಗ ಸ್ಕೇಲ್ ತಗೊಂಡ್ಬಿಟ್ಟು ಈ ತರ, ಯಾವ ಸ್ಕೇಲ್ ಇದ್ರೆ ಪರವಾಗಿಲ್ಲ, ಇದೇ ಸ್ಕೇಲ್ ಅಂತ ಏನಿಲ್ಲ, ಈ ತರ ಮಾರ್ಕ್ ಹಾಕೊಂಡು, ಅಂದ್ರೆ ಎಕ್ಸ್ಟ್ರಾ ಇರೋದು ಸ್ವಲ್ಪ ಹೆಚ್ಚು ಕಡಿಮೆ ಇರೋದು ರಿಮೂವ್ ಮಾಡ್ಬೇಕು ನಾವು. ಆಮೇಲೆ ಒಂದು 1/2 ಇಂಚ್ ಮಾರ್ಜಿನ್ ತಗೊಂಡು ಇದನ್ನ ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋದು ರಿಮೂವ್ ಮಾಡಿಬಿಡೋಣ. ಏನಿಲ್ಲ, ಎಷ್ಟು 1 ಮೀಟರ್ 110 110 115 ಮೀಟರ್ ಅಂದ್ರೆ ಬ್ಲೌಸ್ ಮೇಲೆ ಡಿಪೆಂಡ್. ಸ್ವಲ್ಪ ಚಿಕ್ಕ ಸೈಜ್ ಆದ್ರೆ 1 ಮೀಟರ್ ಲೈನ್ ತಗೊಳ್ಳಿ, ಕ್ಲೋಸ್ ನಿಮ್ ಕಡೆ ಇಟ್ಕೊಳ್ಳಿ, ಆಪೋಸಿಟ್ ಅಲ್ಲಿ ಓಪನ್ ಇಟ್ಕೊಳ್ಳಿ, ಸಾಕಷ್ಟೇ. ಆಮೇಲೆ ಬ್ಲೌಸ್ ತಗೊಂಡ್ಬಿಟ್ಟು ಇದು ಎಷ್ಟು ಉದ್ದ ಇದೆಯೋ ಉದ್ದ ನೋಡ್ಕೊಳ್ಳೋಣ. ಬ್ಲೌಸ್ ಉದ್ದ ನೋಡ್ಕೋಬೇಕು ಫಸ್ಟ್ ನೀಟಾಗಿ. ಅಂದ್ರೆ ಏನು ಇಲ್ಲ, ಆರಾಮಾಗಿ ಮಾಡ್ಬೋದು ಇದನ್ನ ನೀವು. ಇದು ನೋಡಿ, ಬ್ಲೌಸ್ ಉದ್ದ ಎಷ್ಟು ಬಂತು ನನಗೆ? 15 ಇಂಚು ಬಂತು. ಸರಿನಾ? 15 ಇಲ್ಲಿ ಮಾರ್ಜಿನ್ ಇದೆಯಲ್ಲ, ಇದನ್ನ ಮಾರ್ಜಿನ್ ಬಿಡ್ಬೇಕಷ್ಟೇ. ಬಿಟ್ಬಿಟ್ಟು 15 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೋಣ. 15 ಇಂಚಿಗೆ ಎಷ್ಟು ಉದ್ದ ಇದೆಯಲ್ಲ, ಅಂದ್ರೆ ಬ್ಲೌಸ್ ಎಳಿಬೇಡ್ರಿ, ನೀಟಾಗಿ ಎಷ್ಟಿದೆಯೋ ಅಷ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ನೀವು ಬ್ಲೌಸ್ ಇಟ್ಕೊಂಡ್ರಲ್ಲ, ಈ ತರ ಎಲ್ಲ ಡೌಟ್ಸ್ ಇದ್ರಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು. ಇದು ಇದೆಯಲ್ಲ, ಇಲ್ಲಿ ಸ್ಟಿಚಿಂಗ್ ಆಗಿದೆಯಲ್ಲ, ಈ ಸ್ಟಿಚಿಂಗ್ ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟಿದೆಯೋ ನೋಡ್ಕೊಂಡು 15 ಇಂಚಿದೆ. 15ಕ್ಕೆ ಇಲ್ಲಿ ಮಾರ್ಜಿನ್ ಅರ್ಧ ಇಂಚು, ಮತ್ತೆ ಇಲ್ಲಿ 15 ಇಂಚಿಗೆ ಒಂದು ಮಾರ್ಕ್ ಹಾಕಿ, ಮತ್ತೆ ಒಂದು ಅರ್ಧ ಇಂಚು ಸ್ಟಿಚಿಂಗು. ಇಷ್ಟೇ ಲೆಂತ್ ತಗೊಳ್ಳೋದು ಇದ್ರಲ್ಲಿ, ಮತ್ತೆ ಇನ್ನೇನಿಲ್ಲ. ಈಗ ಬಂದ್ಬಿಟ್ಟು ವೆಸ್ಟ್ ಮಾರ್ಕಿಂಗ್ ನೋಡೋಣ. ವೆಸ್ಟ್ ಅಂದ್ರೆ ಇದು ಟೋಟಲ್ ಬಿಚ್ಕೊಂಡು, ಇಲ್ಲ ನಿಮ್ಗೆ ಆಗಿಲ್ಲ ಅಂದ್ರೆ ಇದು ಕಾಜಪಟ್ಟಿ ಇದೆಯಲ್ಲ, ಇದು ಬಿಟ್ಬಿಟ್ಟು ಉಕ್ಸ್ಪಟ್ಟಿ ಕರೆಕ್ಟ್ ಸಮವಾಗಿ ನೋಡ್ಕೊಂಡು ಇದನ್ನ ಆಫ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೋಡ್ರಿ. ಇದು ಇವಾಗ ನನಗೆ 31 ಬರ್ತಾ ಇದೆ, 31 ಅಲ್ಲ 32 ಬರ್ತಾ ಇದೆ. ಸರಿನಾ? 32ದಾಗ 4ನೇ ಭಾಗ ಬಂದು 8. ಅದು ಗೊತ್ತಾಗಿಲ್ಲ ನಿಮ್ಗೆ ಅಂತಂದ್ರೆ ಏನ್ ಮಾಡ್ರಿ ಗೊತ್ತಾ? ಅದನ್ನು ಗೊತ್ತಿಲ್ಲ, ಟೇಪ್ ಅಳತೆ 4 ಭಾಗ ಮಾಡತ್ ನಮ್ಗೆ ಬರಲ್ಲ ಅಂದ್ರೆ ಈಸಿ ಮೆಥಡ್ ನಾನು ಹೇಳ್ತೀನಿ ನೋಡ್ರಿ. ಬ್ಲೌಸ್ ತೋರಿಸ್ತೀನಿ, ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ವೆಸ್ಟ್ ಮಾರ್ಕಿಂಗ್ ಇಟ್ಕೊಂಡು ಇದನ್ನ ಇಟ್ಕೊಂಡು ಈ ತರ ಇದ್ ನೋಡ್ರಿ, ಇದು ಇಟ್ಕೊಂಡು ಏನು ನೋಡ್ಕೋಬೇಡ್ರಿ. 4ನೇ ಭಾಗ 5ನೇ ಭಾಗ ಎಲ್ಲರಿಗೂ ಲೆಕ್ಕಗಳು ಬರ್ತಾವಂತ ಏನಿದಿಲ್ಲ. ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಇದು ಸ್ಟಿಚಿಂಗ್ ಆಗಿದೆಲ್ಲ, ಇದು ಡಾಟ್ಸ್ ಪರ್ಪಸ್. ಈ ಸ್ಟಿಚಿಂಗ್ ಒಂದು ಮಾರ್ಕಿಂಗ್ ಹಾಕಿ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಹಾಕಿ, ಅಷ್ಟೇ. ಈಸಿ ಮೆಥಡ್. ಇವಾಗ ಇದಿದೆಯಲ್ಲ, ಈ ಪೋರ್ಷನ್ ಇದನ್ನ ಇಟ್ಕೊಂಡು ಇದು ಎಷ್ಟಿದೆಯೋ ಅಷ್ಟಿಗೊಂದು ಮಾರ್ಕಿಂಗ್ ಹಾಕಿ. ಇಲ್ಲಿ ಸ್ಟಿಚಿಂಗ್ ಆಗಿದೆಲ್ಲ, ಇದು ಸ್ಟಿಚಿಂಗ್ ಆಲ್ಮೋಸ್ಟ್ ಡೌನ್ ಸ್ಟಿಚಿಂಗ್ ಆಗಿದೆಲ್ಲ, ಇದಕ್ಕೊಂದು ಸಮ ಸ್ಟಿಚಿಂಗು. ಇದರ ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಕಿಂಗ್. ಅರ್ಧ ಇಂಚು, 1/4 ಇಂಚು, 1/4 ಇಂಚು ನಿಮ್ಗೆ ಎಷ್ಟು ಬಿಡ್ತೀರ ಅದು ನಿಮ್ಮ ಮೇಲೆ ಡಿಪೆಂಡು. ಅಷ್ಟು ಬಿಟ್ಕೊಂಡು ನೀವು ಮಾರ್ಕಿಂಗ್ ಹಾಕೊಳ್ಳಿ. ಸರಿನಾ? ಈಗ ಇದಾದ್ಮೇಲೆ ಇವಾಗ ಬ್ಯಾಕ್ ನೆಕ್ ಮಾರ್ಕಿಂಗ್ ಹೆಂಗ ತಗೋಬೇಕಪ್ಪ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೆಯಲ್ಲ, ಇದನ್ನ ಇಟ್ಕೊಳ್ಳಿ ಸಮವಾಗಿ ಇಟ್ಕೊಂಡು. ಟೋಟಲ್ ಈಸಿ ಮೆಥಡ್ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇದನ್ನ ಕರೆಕ್ಟ್ ಆಗಿ ವೆಸ್ಟ್ ಲಿಂದ ಮಾರ್ಕಿಂಗ್ ಕರೆಕ್ಟ್ ಆಗಿ ಇಟ್ಕೊಂಡು, ಇದನ್ನ ಸಮವಾಗಿ ಇಟ್ಕೊಂಡು, ಇಲ್ಲಿ ನಮ್ ಸೈಡ್ ಇಲ್ಲಿದೆಯಲ್ಲ, ಇಲ್ಲಿ ಎಳ್ಕೊಬೇಡ್ರಿ, ಜಾಸ್ತಿ ಎಳಿಬೇಡ್ರಿ. ಇದ್ ನೋಡ್ರಿ, ಇವಾಗ ಇಲ್ಲಿಗೆ ಎಷ್ಟು ಮಾರ್ಕಿಂಗ್ ಇದೆಯೋ ಅಷ್ಟು ಮಾರ್ಕಿಂಗ್ ಇಲ್ಲಿಗೆ ಹಾಕಿ. ಆಮೇಲೆ ಸ್ವಲ್ಪ ಸ್ಟಿಚಿಂಗ್ ಪರ್ಪಸ್ ಸ್ವಲ್ಪ ಮಾರ್ಕಿಂಗ್ ಹಾಕಿ. ಈಗ ಗೊತ್ತಾಯ್ತಲ್ಲ ಹಿಂಗ. ಇದು ಇಲ್ಲಿಗೆ ಬಂತು ಬ್ಲೌಸ್ ನೆಕ್. ಓಕೆ, ಕರೆಕ್ಟ್. ಇಲ್ಲಿ ಮತ್ತೆ ಮಾರ್ಜಿನ್ ಬಿಟ್ಕೋಬೇಕು ನಾವು, ಬಿಟ್ಕೊಂಡೆ ನೋಡ್ಕೊಂಡು ಮತ್ತೆ ಸ್ಟಿಚಿಂಗ್ ಪರ್ಪಸ್ ಸ್ವಲ್ಪ ಮೇಲೆ ಸ್ಟಿಚಿಂಗ್ ಎಷ್ಟು ಬೇಕು ಅಷ್ಟು ತಗೋಬೇಕು. ಇವಾಗ ಇದಾದ್ಮೇಲೆ ಇವಾಗ ಶೋಲ್ಡರ್ ಬರುತ್ತೆ. ಉಕ್ಸ್ ಹಾಕಿ ತಗೋಬೇಕಾ, ಉಕ್ಸ್ ಬಿಟ್ಟು ತಗೋಬೇಕಾ, ಈ ತರ ಪ್ರಾಬ್ಲಮ್ ಬರ್ತದೆ. ಉಕ್ಸ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಉಕ್ಸ್ ಹಾಕಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಹೆಂಗ ಬೇಕಾದ್ರೆ ತಗೋಬಹುದು ಮಾರ್ಕಿಂಗು. ಇದ್ ನೋಡ್ರಿ, ಯಾವ ತಗೊಂಡ್ರು ಒಂದೇ ಸಮ ಬರುತ್ತೆ. ಉಕ್ಸ್ ಹಾಕಿದ್ರೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಉಕ್ಸ್ ಬಿಟ್ರೆ ಎಷ್ಟಿದೆ ಅಷ್ಟು ತಗೋಬೇಕು. ನಾನು ಹೇಳೋದೇನಂದ್ರೆ, ಉಕ್ಸ್ ಬಿಟ್ಟೆ ಆರಾಮಾಗಿ ಹಿಂಗ ನೀಟ್ ಸೆಟ್ ಮಾಡ್ಕೊಂಡು ಬ್ಲೌಸ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ಫಸ್ಟ್ ರಿಲ್ಯಾಕ್ಸ್ ಆಗಿ ಫೀಲ್ ಆಗಿ. ಯಾಕಂದ್ರೆ ನೀವು ಟೆನ್ಷನ್ ತಗೊಂಡ್ರೆ ಬ್ಲೌಸ್ ನೋಡಿ ಅಂಜಬೇಡ್ರಿ. ನಿಮ್ನ ನೋಡೇ ಬ್ಲೌಸ್ ಅಂಜಬೇಕು. ಆ ತರ ನೀವು ಇರ್ಬೇಕು, ಸ್ಟ್ರಾಂಗ್ ಆಗಿ ಇರ್ಬೇಕು. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲರೂ ಬೇಸಿಕ್ ನಾಲೆಜ್ ಅಂತ ಹೇಳಿದ್ರಲ್ಲ, ಬೇಸಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು. ನೀವು ಅಂಜಲಾರ್ದಂಗ ನೀಟಾಗಿ ನಿಧಾನವಾಗಿ ಮಾಡಿದ್ರೆ ಪ್ರಾಕ್ಟೀಸ್ ಎಲ್ಲ ಬರುತ್ತೆ. ಯಾವ್ದು ಬರಲ್ಲ ಅಂತ ಸಮಸ್ಯೆನೇ ಇಲ್ಲ, ನೀವು ಬಂದೇ ಬರುತ್ತೆ. ಸರಿನಾ? ಸ್ವಲ್ಪ ನೀವು ಕೂಲ್ ಆಗಿ ಇದನ್ನ ನೋಡ್ರಿ. ಶೋಲ್ಡರ್ ಮೇನು ಈ ಗ್ಯಾಪ್ ಬರುತ್ತಾ ಬಿಟ್ಬಿಡಿ. ಯಾಕಂದ್ರೆ ಕೆಲವೊಂದ್ ಜನಕ್ಕೆ ಗ್ಯಾಪ್ ಬಂದ್ರೆ ಕರೆಕ್ಟ್ ಆಗಿ ಕೂಡುತ್ತೆ. ಕೆಲವೊಂದ್ ಜನಕ್ಕೆ, ಯಾಕಂದ್ರೆ ಯಂಗ್ಸ್ಟರ್ಸ್ ಎಲ್ಲರಿಗೆ ಗ್ಯಾಪ್ ಬರ್ಲಾರ್ದಂಗ ಬಂದ್ರೆ ನೀಟಾಗಿ ಕೂಡುತ್ತೆ. ಸ್ವಲ್ಪ ಓಲ್ಡ್ ಏಜ್ ಇರ್ತದಲ್ಲ, ಸ್ವಲ್ಪ ಏಜ್ ಆಗಿದ್ದವ್ರಿಗೆ ಗ್ಯಾಪ್ ಬಂದ್ರೆ ಈ ಶೋಲ್ಡರ್ ಇಲ್ಲಿ ಎಳ್ಕೊಂಡು ಇಲ್ಲಿ ಉಕ್ಸ್ ಹಾಕಿದ್ರೆ ಈ ಶೋಲ್ಡರ್ ಡ್ರಾಪ್ನೆಸ್ ಅನ್ನೋದು ಬರಲ್ಲ. ಸರಿನಾ? ಅದ್ರದ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಗ್ಯಾಪ್ ಬಂತಾ ಬಿಡ್ತಾ ನಾವು ಬ್ಲೌಸ್ ಪ್ರಕಾರ ಬ್ಲೌಸ್ ಸ್ಟಿಚ್ ಮಾಡ್ಬೇಕಷ್ಟೇ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಮಾತ್ರ
ನಾವೆಲ್ಲನೂ ಆಲೋಚನೆ ಮಾಡ್ಬೇಕಾಗುತ್ತೆ. ಈಗ ನಾವು ಬಾಡಿ ಮೆಜರ್ಮೆಂಟ್ ಇಲ್ಲ, ಅವ್ರ ಬ್ಲೌಸ್ ಕೊಟ್ಟಿದ್ದಾರೆ, ಸೊ ಅವ್ರ ಬ್ಲೌಸ್ ಪ್ರಕಾರನೇ ನಾವು ಸ್ಟಿಚ್ ಮಾಡೋಣ. ಸರಿನಾ? ಈಗ ಅರ್ಥ ಆಗ್ತಾ ಇದೆ ನಿಮ್ಗೆ? ಶೋಲ್ಡರ್ ಮೆಜರ್ಮೆಂಟ್ ತುಂಬಾ ಕನ್ಫ್ಯೂಷನ್ಸ್ ಇದಾವೆ. ಆ ಕನ್ಫ್ಯೂಷನ್ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು. ಏನಿಲ್ಲ, ಉಕ್ಸ್ ಹಾಕ್ಬೇಡಿ, ಏನ್ ಹಾಕ್ಬೇಡಿ, ನೀಟಾಗಿ ಬ್ಲೌಸ್ ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ್ಮೇಲೆ ಇದು ಏನಿದೆಯಲ್ಲ ಇದೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ನಾನು ಯಾವ್ದು ಸ್ಕಿಪ್ ಮಾಡಲ್ಲ, ಏನಿದೆಯೋ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸರಿನಾ? ಇವಾಗ ನೋಡ್ರಿ, ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿಗೆ ನಮ್ಗೆ ಒಂದು ಸ್ಟಿಚಿಂಗ್ ಕಾಣಿಸ್ತಾ ಇದೆ. ಇಲ್ಲಿ ಸ್ಟಿಚಿಂಗ್ ಹಾಕಿದ್ದಾರೆ. ಓಕೆ, ಈ ಸ್ಟಿಚಿಂಗ್ ಟು ಸ್ಟಿಚಿಂಗ್ ಎಷ್ಟಿದೆ? ಉಕ್ಸ್ ಹಾಕಿ ತಗೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ. ಅದು 1/2 ಇಂಚ್ ಎಕ್ಸ್ಟ್ರಾ ಬೇಡ, ಯಾಕಂದ್ರೆ ಕನ್ಫ್ಯೂಷನ್ ಬೇಡ ನಮ್ಗೆ. ಏನಿದೆಯೋ ಅದನ್ನೇ ಮಾಡೋಣ. ಈ ತರ ಬ್ಲೌಸ್ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು, ಎಲ್ಲರಿಗೂ ಇದೆ ಡೌಟ್, ಶೋಲ್ಡರ್ ಆರ್ಮೋಲ್ ಅದನ್ನ ಒಂದು ಸರ್ ತಿಳ್ಕೊಂಡ್ರೆ ನೀವು ನೆನ್ಪಿಟ್ಕೊಂಡು ಮತ್ತೆ ಕೇಳೋದ ಅವಶ್ಯಕತೆ ಇರಲ್ಲ. ಇದು ನೋಡ್ರಿ, ಇಲ್ಲಿ ಮಾರ್ಕಿಂಗ್, ಈ ಮಾರ್ಕಿಂಗಿಗೆ ಮಾರ್ಕಿಂಗ್ ಅಂತಲ್ಲ, ಅದು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಇದು ಮಾರ್ಕಿಂಗ್ ಅಲ್ಲ ರೀ, ಇಲ್ಲಿ ನಾನು ಸ್ಟಿಚಿಂಗ್ ಹಾಕಿದೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ನಾನು ಒಂದು ಮಾರ್ಕ್ ಹಾಕಿದ್ದೀನಿ. ಒಂದು ಮಾರ್ಕ್ ಇಲ್ಲಿ ಸ್ಟಿಚಿಂಗ್ ಇದೆ ಬ್ಲೌಸ್. ಸರಿನಾ? ಅದು ತೋರಿಸ್ತಾ ಇದೀನಿ. ಇವಾಗ ಈ ಸ್ಟಿಚ್ಲಿಂತ ಈ ಸ್ಟಿಚ್ ವರೆಗೂ 12 ಇಂಚು ಬರ್ತಾ ಇದೆ ಶೋಲ್ಡರ್. ನನಗೆ 12ದಾಗ ಎಷ್ಟಿದೆ ನಮ್ಗೆ ಅರ್ಧ ಮಾಡ್ಕೋಬೇಕು. ಇವಾಗ ಈಗ ಗೊತ್ತಾಯ್ತಲ್ಲ ಇವಾಗ ನಿಮ್ಗೆ ಶೋಲ್ಡರ್ ಎಷ್ಟಿದ್ರೆ ಅಷ್ಟು, ಅರ್ಧ 6 ಇಂಚು. ಇದು ಇನ್ನ ಗೊತ್ತಾಗ್ತಾ ಇಲ್ಲಪ್ಪ, ಇನ್ನ ಕನ್ಫ್ಯೂಷನ್ ಇದೆ ನಮ್ಗೆ ಅಂದ್ರೆ ಇವಾಗ ಏನ್ ಮಾಡ್ಬೇಕು? ಇನ್ನ ಕನ್ಫ್ಯೂಷನ್ ಇದ್ದವ್ರಿಗೆ ಹೇಳ್ತಾ ಇದ್ದೆ ನಾನು. ನಮ್ಗೆ ಇನ್ನ ಸ್ವಲ್ಪ ಕೆಲವೊಂದ್ ಜನ ಬ್ಲೌಸ್ಗಳು ಸ್ವಲ್ಪ ಊರಲ್ಲಿ ಹೊಲಿಯೋರು ಬರ್ಲಾರ್ದು ಬಂದು ಹೊಲಿಯೋರ್ಗು ಶೋಲ್ಡರ್ ಪರ್ಫೆಕ್ಟ್ ಆಗಿ ಬರಲ್ಲ. ಸೊ ಅವ್ರಿಗೆ ಏನ್ ಮಾಡ್ಬೇಕು? ಇದನ್ನ ಹೆಂಗ ತಗೋಬೇಕು? ಇದು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ವಾ? ಸೆಟ್ ಮಾಡ್ಕೊಂಡ್ಮೇಲೆ ಈ ಮಿಡಿಲ್ ಅಲ್ಲಿ ಎಷ್ಟಿದೆ? 6 ಇಂಚ್ ಇದೆ. 6 ಇಂಚ್ ಅಂದ್ರೆ ಅರ್ಧ ಇಂಚು ಮೈನಸ್ ಮಾಡ್ರಿ. ಅರ್ಧ ಇಂಚು ಮೈನಸ್ ಮಾಡ್ಲೇಬೇಕು. ಇಲ್ಲಿ ಮೈನಸ್ ಆಗ್ಲೇಬೇಕು, ಇಲ್ಲಿ ಪ್ಲಸ್ ಆಗ್ಬೇಕು, ಇಲ್ಲಿ ಮೈನಸ್ ಆಗ್ಬೇಕು, ಇಲ್ಲಿ ಪ್ಲಸ್ ಆಗ್ಬೇಕು. ನೆನ್ಪಿಟ್ಕೋಬೇಕು ನೀವು ಯಾವತ್ತು ಕೂಡ. ಎಷ್ಟಿದ್ರೆ ಅಷ್ಟು ಅರ್ಧ ಇಂಚು ನಾನು ಇಲ್ಲಿ ಬರ್ತಾ ಇದ್ದೀನಿ. ಅರ್ಧ ಇಂಚು ಇಲ್ಲಿ ಪ್ಲಸ್ ಆಗ್ಬೇಕು, ಅರ್ಧ ಇಂಚು ಇಲ್ಲಿ ಇಲ್ಲಿ ಮೈನಸ್ ಆಗ್ಬೇಕು, ಇಲ್ಲಿ ಪ್ಲಸ್ ಆಗ್ಬೇಕು. ಸರಿನಾ? ಇವಾಗ ಅರ್ಧ ಇಂಚಲ್ಲಿ ನಾನು ತೆಗೆದ್ರೆ 5 ಬರುತ್ತೆ. 5 ಬಂದ್ರೆ ನಾವು 5 ಅರ್ಧ, ನೀವು 5 ಹಿಂಗ್ ಇಟ್ಕೊಳ್ಳಿ ಟೇಪು. ಇದನ್ನ ಅರ್ಧ ಮಾಡಿ, ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ. ಹಿಂಗ 5 ಇಟ್ಕೊಂಡು ಇದನ್ನ ಅರ್ಧ ಮಾಡ್ಕೊಂಡು ಇದು ಟೇಪ್ ತಗೊಂಡ್ಬಿಟ್ಟು ಹಿಂಗ್ ಇಟ್ಕೊಳ್ಳಿ ಅಷ್ಟೇ. ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆಯಲ್ಲ? ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಈ ತರ ಇಟ್ಕೊಳ್ಳಿ. ಇದು ಗೊತ್ತಾಯ್ತಲ್ಲ? ಇವಾಗ ಈ ಮಿಕ್ಕಿರೋ ಶೋಲ್ಡರ್ ಆಗುತ್ತೆ. ಇನ್ನ ಅದನ್ನು ಗೊತ್ತಾಗಿಲ್ಲ, ಇಲ್ಲಿ ಪ್ಲಸ್ ಮಾಡಂತ ಹೇಳಿದ್ನಲ್ಲ, ಪ್ಲಸ್ ಏನ್ ಮಾಡ್ಬೇಕು? ಈ ಸ್ಟಿಚಿಂಗ್ ಬೇಕಲ್ಲ ನಮ್ಗೆ. ಸೊ ಇಲ್ಲಿಂದ ಈ ಶೋಲ್ಡರ್ ಸ್ಟಿಚಿಂಗ್ ವರೆಗೂ ನೋಡ್ಕೊ, 2 ಇದೆ. ಸೊ ನಾವಿಲ್ಲಿ 3ಗೆ ಮಾರ್ಕಿಂಗ್ ಹಾಕೋಣ. 3 ಕಾಲ್ಗೆ ಹಾಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಕರೆಕ್ಟ್ ಆಗಿ ಕೂಡುತ್ತೆ. ಮಾರ್ಜಿನ್ ಇಷ್ಟು ಇಟ್ಕೊಂತೀವಲ್ಲ, ಇಷ್ಟು. ಇದು ಶೋಲ್ಡರ್ ಮೆಜರ್ಮೆಂಟ್. ಇನ್ನು ಹಾರ್ಮೋಲ್ ಬರೋಣ. ಹಾರ್ಮೋಲ್ಗೆ ಆಲ್ರೆಡಿ ಇಲ್ಲಿ ಹಾಕಿದ್ವಿ ಮಾರ್ಕಿಂಗು. ನಾವ್ ಇದನ್ನ ಒಂದು ಮಾರ್ಕ್ ಹಾಕೋಣ ಇಲ್ಲಿಗೆ. ಇದು ಹಾರ್ಮೋಲ್ ಮಾರ್ಕಿಂಗು. ನಾನು ಮಾರ್ಕಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದು ನೆಕ್ ಮಾರ್ಕಿಂಗು. 2 ಒಂದಾದ್ರೆ ಕನ್ಫ್ಯೂಸ್ ಆಗುತ್ತೆ. ಸರಿನಾ? ಇದು ಹಾರ್ಮೋಲ್ದು, ಇದು ನೆಕ್ದು, ಇದು ಬ್ಯಾಕ್ ನೆಕ್, ಇದು ಹಾರ್ಮೋಲ್. ಓಕೆ, ಇವಾಗ ಹಾರ್ಮೋಲ್ ನೋಡ್ಕೊ ಮುಂಚೆ ನಾವು ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಇದ್ರಲ್ಲಿ ಕೂಡ 2 ತರೀಕ ಇದೆ. ಒಂದು ಫಸ್ಟ್ ತೋರಿಸ್ತೀನಿ ನಾನು ನಿಮ್ಗೆ. ಇದು ಏನಿದೆಯಲ್ಲ ಈ ತರ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಬ್ಲೌಸ್ನ. ಏನು ಇಲ್ಲ, ಆರಾಮಾಗಿ ತಗೊಳ್ಳಿ, ಆರಾಮಾಗಿ ನೋಡ್ರಿ. ವಿಡಿಯೋ ಮತ್ತೊಂದ್ಸರ್ತಿ ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದ್ರೆ. ಇವಾಗ ಇದನ್ನೇನ್ ಮಾಡ್ರಿ, ಇದಿಲ್ಲ, ಈ ಸ್ಟಿಚಿಂಗ್ ಡೌನ್ ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿಂದ ಟೇಪ್ ಹಚ್ಚ್ರಿ. 18 ಬಂತು ನನಗೆ. ಸರಿನಾ? 18ಗೆ ಸ್ವಲ್ಪ ಇವರು ನನಗೆ ಲೂಸ್ ಹೇಳಿದ್ದಾರೆ. ಸೊ ನಾನು 18 ಅಂದ್ರೆ ಅದ್ರಲ್ಲಿ ಅರ್ಧ 9 ಕಾಲ್ ಇಟ್ಕೋಬೇಕು. ಸ್ವಲ್ಪ ಲೂಸ್ ಹೇಳಿದ್ದಾರೆ ಈ ಬ್ಲೌಸ್ನವರು. ಸೊ ನಾನು ಲೂಸ್ ಇಡ್ತಾ ಇದೀನಿ. ಓಕೆನಾ? ಇದನ್ನ ತಂದು ಇದನ್ನ ಮ್ಯಾಚ್ ಮಾಡೋಣ. ಇಲ್ಲಿ ಹಾರ್ಮಲ್ ಕೂಡ ಲೂಸ್ ಹೇಳಿದ್ದಾರೆ, ಬ್ಲೌಸ್ ಲೂಸ್. ಇವಾಗ ನಾವ್ ಇಲ್ಲಿಂದ ಈ ಸ್ಕೇಲ್ ಇರುತ್ತಲ್ಲ, ಸ್ಕೇಲ್ ಅಷ್ಟೇ ಮಾರ್ಜಿನ್ ಕೂಡ ಡೌಟೆ. ಮಾರ್ಜಿನ್ ಎಷ್ಟು ತಗೋಬೇಕು? ನಿಮ್ಮ ಹತ್ರ ಸ್ಕೇಲ್ ಇರುತ್ತಲ್ಲ, ಸ್ಕೇಲ್ ಇಲ್ಲದಂತ ಕಟಿಂಗ್ ಮಾಡಲ್ಲ ಯಾ ಟೈಲರ್. ಟೇಪು, ಸ್ಕೇಲು, ಮಾರ್ಕಿಂಗ್ ಚಾಕು, ಕತ್ರಿ, ಸೀಸರ್ ಇವೆಲ್ಲ ಬೇಕೇ ಬೇಕು. ಸೊ ನೀವು ಇದು ಇಟ್ಕೊಳ್ಳಿ, ಎಷ್ಟು ಮಾರ್ಜಿನ್ ಅನ್ನೋದು ಇದ್ರಲ್ಲಿ ಹಿಂಗ. ಇದನ್ನು ಇಲ್ಲ, ಸ್ಕೇಲ್ ಇಲ್ಲ, 1.5 ಇಂಚು ಮಾರ್ಜಿನ್ ಹಾಕೊಳ್ಳಿ ಎಕ್ಸ್ಟ್ರಾ ಅಷ್ಟೇ, ಇನ್ನೇನಿಲ್ಲ. ಇವಾಗ ಈ ಮಾರ್ಕಿಂಗ್ ಇದೆಯಲ್ಲ, ಇವೆರಡು ಕೂಡ್ಸೋಣ. ಈಗ ಚೆಸ್ಟ್ ಮಾರ್ಕಿಂಗ್ ಬಂತು ನಮ್ಗೆ. ಸರಿನಾ? ಇನ್ನೊಂದು ವಿಧಾನ ಅಂತ ಹೇಳಿದಲ್ಲ, ಅದನ್ನು ಹೇಳ್ತೀನಿ ಇವಾಗ ನಿಮ್ಗೆ. ಇನ್ನೊಂದು ವಿಧಾನ ಹೆಂಗ ತಗೋಬೇಕಪ್ಪ ಅಂದ್ರೆ, ಇದೆಯಲ್ಲ ಬ್ಲೌಸ್, ಇದು ಬಹಳಷ್ಟು ಜನಗ ಇದು ಬರಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು ಇದಕ್ಕೆ. ಈ ಮಿಡಿಲ್ ಡಾಟ್ ಇರುತ್ತಲ್ಲ, ಈ ಡಾಟ್ ಹಿಂಗ್ ಇಡ್ಕೋಬೇಕು. ಈ ಟೇಪು, ಈ ಉಕ್ಸ್ ಕಾಜಪಟ್ಟಿ ಏನಾದಲ್ಲ ಅದನ್ನ ಬಿಟ್ಬಿಟ್ಟು ಇದನ್ನ ಎಳ್ಕೊಲಾರ್ದಂಗ ಬ್ಲೌಸ್ ನ ಈ ತರ ನೋಡ್ಕೋಬೇಕು. ನೋಡ್ರಿ, ಕರೆಕ್ಟ್ ಮಿಡಿಲ್ ಮಾರ್ಕಿಂಗ್ ಈ ತರ ತಗೋಬೇಕು. ಈ ತರ ಜಾಸ್ತಿ ಜನಕ್ಕೆ ಬರಲ್ಲ, ಅದಕ್ಕೆ ನಾನು ಆ ತರ ಈಸಿ ಮೆಥಡ್ ಅದು. ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಪ್ರಾಕ್ಟೀಸ್ ಬಂದ್ರೆ ಇದನ್ನು ಮಾಡಿದ್ರೆ ಇದನ್ನು ಬರುತ್ತೆ. ಇವಾಗ ನೋಡ್ರಿ, ನಮ್ಗೆ ಎಷ್ಟು ಬಂತು? 38 ಬಂತು. ಯಾಕಂದ್ರೆ 38 ಇವಾಗ ಇಲ್ಲಿ ಕಡಿಮೆ ಬಂತಂದ್ರೆ ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತೆ, ಮಿಡಿಲ್ ಚೆಸ್ಟ್ಗೆ ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತೆ. ಸೊ ಇದು 38 ನಾವು ಕ್ರಾಸ್ ಬೆಲ್ಟ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾಡ್ತೀವಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ, ಸೊ ಅದು ನಮ್ಗೆ ಕವರ್ ಮಾಡುತ್ತೆ. ಇವಾಗ ಇಲ್ಲೇ 9 ಇಟ್ರೆ ಇಲ್ಲಿ ಎಕ್ಸ್ಟ್ರಾ ಮಾಡಿದಾಗ ಈ ಹಾರ್ಮೋನ್ ರಿಂಕಸ್ ಬರುತ್ತೆ.
ಅರ್ಥ ಮಾಡ್ಕೊಳ್ಳಿ. ಇದು ಮಿಡಿಲ್ ಚೆಸ್ಟ್ ಗಿಂತ ಅಪ್ಪರ್ ಚೆಸ್ಟ್ 1 ಅಥವಾ 2 ಇಂಚು ಕಡಿಮೆ ಇರುತ್ತೆ. ಮಿಡಿಲ್ ಚೆಸ್ಟ್ ಜಾಸ್ತಿ ಇರುತ್ತೆ, ಮಿಡಿಲ್ ಚೆಸ್ಟ್ ಅಲ್ಲಿ ಬ್ರೆಸ್ಟ್ ಇರುತ್ತೆ, ಸೊ ಅಲ್ಲಿ ಜಾಸ್ತಿ ಬರುತ್ತೆ. ಅದನ್ನ ನೋಡ್ಕೋಬೇಕು ನೀವು. ಮತ್ತೆ ಎಲ್ಲ ಒಂದೇ ಮೆಜರ್ಮೆಂಟ್ ಇಟ್ರೆ ಕಷ್ಟ ಆಗುತ್ತೆ. ಸೊ ನಾ ಇಲ್ಲಿ ಕರೆಕ್ಟ್ ಆಗಿ ಇಟ್ಬಿಟ್ಟು ಇಲ್ಲಿ ಕ್ರಾಸ್ ಬೆಲ್ಟ್ ಅಲ್ಲಿ ಇಲ್ಲ, ಇಲ್ಲಿ ಒಂದ್ ಇಂಚು ಅಥವಾ ಅರ್ಧ ಇಂಚು 1.5 ಇಂಚು ಮೆಜರ್ಮೆಂಟ್ ಪ್ರಕಾರ ನಾನು ಇಲ್ಲಿ ಏರ್ಸೋದು ಮಾಡೋದು ಇಲ್ಲಿ ಕಡಿಮೆ ಮಾಡ್ತೀನಿ. ಅದು ಫ್ರಂಟ್ ಪಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಇವಾಗ. ಆಯ್ತಾ? ಇಲ್ಲಿ ನಮ್ಗೆ ಬಂತು ಮಿಡಿಲ್ ಚೆಸ್ಟ್ ಮಾರ್ಕಿಂಗು ಎಷ್ಟು ಬಂತು, 38 ಬಂತು. ಓಕೆ, ಇಲ್ಲಿ 38. ಇದು ನೋಡ್ಕೊ, 38 ಸೈಜ್ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ. ನಿಮ್ಗೆ ಒಂದ್ ವೇಳೆ 38 ಬೇಕಾದ್ರೆ ಇದ್ರಲ್ಲಿ ನೋಡ್ಕೊಳ್ಳಿ. ಇದನ್ನ ವೇಸ್ಟ್ ಎಷ್ಟಿದೆ ನೋಡೋಣ. ಯಾಕಂದ್ರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಯಾಕಂದ್ರೆ ಕ್ಲಾರಿಟಿ ಆಗಿ ಬೇಕು ಅಂದ್ರೆ ನಿಧಾನವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. ಎಷ್ಟು ತಿಂಗಳಾನ ಗಂಟ್ಲ ಕಲ್ತ್ರೆ ಬರಲ್ಲ ಅಂತದ್ದು ನಾವು ಒಂದು 1/2 hour ಕಲಿಬೇಕಂದ್ರೆ ಕಷ್ಟ ಆಗುತ್ತೆ. ಅದನ್ನ ನೀವು ಮೈಂಡ್ ಉಪಯೋಗ ಮಾಡ್ಕೊಂಡು ನಿಮ್ದು ಆಲೋಚನಾ ಶಕ್ತಿ ಇದ್ರ ಮೇಲೆ ಕಂಫರ್ಟ್ ಆಗಿ ಇದನ್ನೇ ಆಲೋಚನೆ ಮಾಡ್ಕೊಂಡ್ರೆ ಬರೋದೇ ಬರುತ್ತೆ. ನೀವು ಥಿಂಕಿಂಗ್ ಒಂದ್ ಕಡೆ ಮೊಬೈಲ್ ಮೇಲೆ ಸೀರಿಯಲ್ ಮೇಲೆ ಟಿವಿ ಮೇಲೆ ಸೀರಿಯಲ್ ಮೇಲೆ ಇಟ್ಕೊಂಡು ನಾವು ಬ್ಲೌಸ್ ಕಟ್ ಮಾಡ್ತೀವಿ ಅಂದ್ರೆ ಬರಲ್ಲ. ನಾವು ಕರೆಕ್ಟ್ ಮೈನ್ ಫುಲ್ ಟೋಟಲ್ ಬ್ಲೌಸ್ ಮೇಲೆ ಇಟ್ಟರೆ ಪರ್ಫೆಕ್ಟ್ ಫಿಟ್ಟಿಂಗ್. ಯಾರು ಹೇಳಿದ್ರೆ ಕೂಡ ಎಲ್ಲರೂ ಹೇಳೋದು ಒಂದೇ, ಬಟ್ ಅವ್ರವ್ರ ತೆರೆ ಮೇಲೆ ಹೇಳ್ತಾರೆ. ನಾನು ಹೇಳ್ತಾ ಇದೀನಿ ಅಷ್ಟೇ. ನಿಮ್ಗೆ ನೀಟಾಗಿ ನಿಧಾನವಾಗಿ ಎಲ್ಲಿನೂ ಮನಸ್ಸು ಆ ಕಡೆ ಇದನ್ನ ಮಾಡ್ಲಾರ್ದಾಗ ನೀಟಾಗಿ ಬ್ಲೌಸ್ ಮೇಲೆ ಕೇಂದ್ರ ಮಾಡಿ ಮನಸ್ಸನ್ನ ಇಟ್ಕೊಂಡು ನೀವು ಮಾಡಿದ್ರೆ ಖಂಡಿತ ಬಂದೇ ಬರ್ತದೆ. 32 ಇದೆ. ಸೊ ನನ್ಗಿಲ್ಲಿ 33 1/2 ಇಂಚ್ ಲೂಸ್ ಹೇಳಿದ್ರಲ್ಲ, ನನಗೆ ಇದು ಇಟ್ಕೊಂಡಿದ್ದೆ. ಈ ಮೆಜರ್ಮೆಂಟ್ಸ್ ಯಾರನ್ನಿದ್ರೆ ನೋಡ್ಕೋಬಹುದು. ಲೆಂತ್ 15 ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ. ನಾನು ಹಾರ್ಮೋಲ್ ಚೆಕ್ ಮಾಡಿಲ್ಲ. ಸೊ ಈ ತರ ರೌಂಡ್ ಮಾರ್ಕಿಂಗ್ ಹಿಂಗ ತರ ಹಾಕೊಂಡು ಇದನ್ನೇನು 1 ಇಂಚ್ ಅರ್ಧ ಇಂಚ್ ಏನಿಲ್ಲ, ನೀವು ಹಾಕ್ರೆ ಅಷ್ಟೇ ಸಾಕು. ಈ ತರ ರೌಂಡ್ ಮಾಡ್ಕೊಂಡು ಇದನ್ನ ಹಾರ್ಮೋಲ್ ಇದೆಲ್ಲ ಚೆಕ್. ಹಾರ್ಮೋಲ್ಗಳು ಲೂಸ್ ಬೇಕಂತ ಹೇಳಿದ್ದಾರೆ. ನಾವ್ ಇದೆಲ್ಲ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಇದು ನೋಡ್ಕೊಳ್ಳಿ. ಈಗ ನಾನು ಸ್ಟಿಚ್ ಕಾಣಿಸ್ತಾ ಇದೆಯಲ್ಲ, ನಾನು ಇಲ್ಲಿ ಒಂದು ಮಾರ್ಕ್ ಹಾಕ್ತಾ ಇದ್ದೆ. ಐರನ್ ಮಾಡಿದ್ರೆ ಹೋಗುತ್ತೆ ಚಾಕ್ ಪೀಸ್, ಏನ್ ತೊಂದ್ರೆ ಇಲ್ಲ. ಸೊ ನಾನು ಮಾರ್ಕ್ ಹಾಕ್ತಾ ಇದೀನಿ. ಇದು ಎಷ್ಟಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನಿಧಾನವಾಗಿ. ನೋಡ್ರಿ, ನಾನು ಏನ್ ಹೆಚ್ಚಿಗೆ ಹೇಳ್ತಾ ಇದ್ದೀನಿ ಅಂತ ಏನ್ ಅನ್ಕೋಬಾರ್ರಿ. ಯಾಕಂದ್ರೆ ನೀಟಾಗಿ ನೀವು ಕಲಿಬೇಕಂತ ಉದ್ದೇಶಕ್ಕೆ ಸ್ವಲ್ಪ ಒಂದು ಟೀಚರ್ ತರ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದೀನಿ ಅಷ್ಟೇ ಬರ್ತೀನಿ, ಏನಿಲ್ಲ. ಇದು 9 ಬಂದಿದೆ ನನಗೆ ಇಲ್ಲಿ. ಆದ್ರೆ ಇನ್ನೊಂದು ಸ್ವಲ್ಪ ಲೂಸ್ ಬೇಕು ಇವ್ರಿಗೆ. ಇದು ಎಷ್ಟು ಬರ್ತದೆ ನೋಡೋಣ, ಚೆಕ್ ಮಾಡಿ. ಇಲ್ಲಿಂತ ನೋಡ್ರಿ 9.5 ಬಂದಿದೆ. ಕರೆಕ್ಟ್ ಅರ್ಧ ಇಂಚ್ ಲೂಸ್ ಬೇಕಿತ್ತು ನನಗೆ, ಕರೆಕ್ಟ್ ಬಂದಿದೆ. ಇದು ಆಯ್ತು. ಇವಾಗ ಈ ಮಾರ್ಕಿಂಗ್ ಇಲ್ಲಿಂತ ಒಂದು ಸ್ಟೇಟ್ ಮಾರ್ಕ್ ಹಾಕೋಣ. ಬ್ಯಾಕ್ ನೆಕ್ ಇದೆಯಲ್ಲ, ಈ ತರ ಇಲ್ಲಿ ಕೂಡ ಸ್ವಲ್ಪ ಹಾಕೊಂಡು ಇದನ್ನ ರೌಂಡ್. ಇದು ಇವಾಗ ಡಾಟ್ ಮಾರ್ಕಿಂಗು ಇದು ಫೋಲ್ಡ್ ಮಾಡ್ಕೊಂಡು ಇಲ್ಲಿಂತ ಇಲ್ಲಿಗೆ ಹಾಕೊಂಡು ಇದು ಮಾರ್ಕಿಂಗ್ ಹಾಕೊಂಡು ಇದ್ರ ಮೇಲೆ ಒಂದು 4 ನೀವು ಮಾರ್ಕಿಂಗ್ ಹಾಕೋಬಹುದು. ಇದು ಬ್ಯಾಕ್ ಡಾಟ್ದು ಆಯ್ತಾ. ಇವಾಗ ಟೋಟಲ್ ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಬಂತು. ಇದನ್ನ ಕಟ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ಕಟ್ ಮಾಡೋದನ್ನ ತೋರಿಸಿದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಸೊ ಫ್ರಂಟ್ ಪಾರ್ಟ್ಗೆ ಹೋಗೋಣ ಇವಾಗ. ಇದು ಕಟಿಂಗ್ ಮಾಡಿದೆ ಆದ್ಮೇಲೆ ಇವಾಗ ಈ ಓಪನ್ ಇದೆಯಲ್ಲ, ಇದು ನಮ್ ಸೈಡ್ ತಿರುಗುತ್ತೆ. ಈ ತರ ನಮ್ ಸೈಡ್ ಬಂತು. ಮಾರ್ಕಿಂಗ್ ಯಾವ ತರ ಹಾಕ್ಬೇಕನ್ನೋದು ಇದ್ರಲ್ಲಿ. ಇವಾಗ ಓಪನ್ ನಮ್ ಸೈಡ್ ಬಂತು, ಸರಿನಾ. ಇದ್ರಲ್ಲಿ ನಮ್ಗ ಬ್ಲೌಸ್ ಅಲ್ಲಿ ಮಿಡಿಲ್ ಅಲ್ಲಿ ಗ್ಯಾಪ್ ಬರಬಾರ್ದು ಅಂತಂದ್ರೆ ಒಂದ್ ಅರ್ಧ ಇಂಚ್ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಬಿಟ್ಕೋಬೇಕು. ಸೊ ಇದು ಸ್ವಲ್ಪ ಓಲ್ಡ್ ಏಜ್ ಅವ್ರದ್ದು, ಸೊ ನಾವು ಬಿಡಬಾರ್ದು. ಯಾಕಂದ್ರೆ ಅವ್ರಿಗೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದ್ರ ಪರ್ಪಸ್ ಆಗಿ ನಾವು ಎಷ್ಟಿದೆಯೋ ಅಷ್ಟೇ ಮಾರ್ಕಿಂಗ್. ಇಲ್ಲಿ ಒಂದ್ ಮಾರ್ಕಿಂಗ್ ಹಾಕೋಣ. ಇದು ಎಜ್ಜಕ್ ತೆಗೆದು ಇದು ರಿಮೂವ್ ಮಾಡ್ತೀನಿ ನಾನು. ಈ ಕಾರ್ನರ್ ಯಾವತ್ತೂ ನಾನು ತಗೊಳಲ್ಲ ಇದನ್ನ. ಓಕೆ, ಇದನ್ನ ಈ ತರ ಮಾರ್ಕಿಂಗ್ ಹಾಕೊಂಡು ಇವಾಗ ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಈ ಪೋರ್ಷನ್ ಅಲ್ಲಿ ನಾನು ಇವಾಗ ಹೆಚ್ಚಿಗೆ ಮಾಡ್ತೀನಿ. ಯಾಕಂದ್ರೆ ಮಿಡಿಲ್ ಚೆಸ್ಟ್ ಜಾಸ್ತಿ ಬೇಕಲ್ಲ ನಮ್ಗೆ, ಅದ್ರ ಪರ್ಪಸ್ ಆಗಿ. ಇವಾಗ ಒಂದ್ ಸರ್ತಿ ಬ್ಲೌಸ್ ನೋಡೋಣ. ಇವ್ರದ್ದು ಎಷ್ಟಿದೆಯೋ ನೋಡ್ಕೊಳ್ಳೋಣ. ಇವ್ರದ್ದು ಡಾಟ್ಸ್ ಇಲ್ಲಿಂದ ಇಲ್ಲಿವರೆಗೂ, ಹಾರ್ಮೋಲ್ ಡೌನ್ ಟು ಮತ್ತೆ ಕ್ರಾಸ್ ಪಟ್ಟಿವರೆಗೂ ಒಂದ್ ಮಾರ್ಕಿಂಗ್. ಇಲ್ಲಿ ಸ್ವಲ್ಪ ಬಿಡ್ಬೇಕು, ಓಕೆನಾ. ಇಲ್ಲಿ ಬಿಟ್ಕೊಂಡು ಇಲ್ಲಿ ನೀವು ಗೊತ್ತಿಲ್ಲಲ್ಲ ನಿಮ್ಗೆ ಯಾವ ತರ ತಗೋಬೇಕು ಅನ್ನೋದು ನಾನು ಹೇಳ್ತಾ ಇದೀನಿ, ಬೇಸಿಕ್ ನಾಲೆಜ್. ಇದು ಇಲ್ಲಿ ಸ್ಟಿಚಿಂಗ್ ಇದೆ. ಸೊ ಇದ್ರ ಮೇಲೆ ಡೌನ್ ಮಾಡ್ಬೇಕು. ಬ್ಯಾಕ್ ಫ್ರಂಟ್ ಅಲ್ಲಿ ಫ್ರಂಟ್ ನೆಕ್, ಬ್ಯಾಕ್ ನೆಕ್ಗೆ ಮತ್ತೆ ಹಾರ್ಮೋಲ್ಗೆ ಕೆಳಗಡೆ ಮೇಲೆ ಮಾಡಿದೀನಿ. ಇದಕ್ಕೆ ಕೆಳಗಡೆ ಮಾಡ್ತೇನೆ, ಯಾಕಂದ್ರೆ ಇಲ್ಲಿ ನಮ್ಗೆ ಸ್ಟಿಚಿಂಗ್ ಬೇಕು, ಸರಿನಾ. ಕೆಲವೊಂದು ಪ್ಲಸ್ ಆಗುತ್ತೆ, ಕೆಲವೊಂದು ಮೈನಸ್ ಆಗುತ್ತೆ ಅಷ್ಟೇ. ಇಲ್ಲಿ ಡೌನ್ ತಗೋಬೇಕು, ಇಲ್ಲಿ ಮೇಲೆ ತಗೋಬೇಕು, ಇಲ್ಲಿ ಮೇಲೆ ತಗೋಬೇಕು, ಇಲ್ಲಿ ಡೌನ್ ತಗೋಬೇಕು. ನೆನ್ಪಿಟ್ಕೋಬೇಕು. ಇಲ್ಲಿ ಮೇಲೆ, ಇಲ್ಲಿ ಡೌನು ಒಂದ್ ಅರ್ಧ ಇಂಚ್ ಮೇಲೆ, ಅರ್ಧ ಇಂಚ್ ಡೌನ್. ಆಯ್ತಾ. ಇದಾದ್ಮೇಲೆ ಇಲ್ಲಿ ಈ ಪೋರ್ಷನ್ಗೆ 1 ಇಂಚು ಒಂದ್ಸರ್ತಿ ಇವ್ರ ಬ್ಲೌಸ್ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವ್ರು ಲೂಸ್ ಅಂತ ಹೇಳಿದ್ರಲ್ಲ, ಒಂದು ಉಕ್ಸ್ ಪಟ್ಟು ಹಿಡಿದು ನೋಡೋಣ. ಇಲ್ಲಿವರೆಗೂ ಮಾರ್ಜಿನ್ ವರೆಗೂ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ. ಇವ್ರದ್ದು 9 ಇದೆ ಅಂದ್ರೆ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಅರ್ಧ ಇಂಚ್ ಹೋಗಿದಲ್ಲ, 10 ಅನ್ಕೊಳ್ಳೋಣ. 10 ಇಲ್ಲಿ ಡಾಟ್ ಒಂದ್ 2 ಇಂಚ್ ಅಂದ್ರೆ 12 ಇಂಚು. ಇವು ಸ್ವಲ್ಪ ಲೂಸ್ ಬೇಕು. ಇದು 12 ಇಂಚ್ ವರೆಗೂ ನಾವು ಒಂದು ಮಾರ್ಕ್ ಹಾಕೋಣ. ಈ ತರ ನೋಡ್ರಿ, ಬಂತಲ್ಲ, ಗೊತ್ತಾಯ್ತಾ. ನಾನು ಮತ್ತೆ ಇನ್ನೊಂದ್ಸಲ ತೋರಿಸ್ಲಾ ನಿಮ್ಗೆ ಎಷ್ಟು ತಗೋಬೇಕನ್ನೋದು. ಇಲ್ಲಿ ನೋಡ್ರಿ, ಇದು ಉಕ್ಸ್ ಪಟ್ಟಿದ್ ಇಟ್ಕೊಳ್ಳಿ, ಆಯ್ತಾ.
ಉಕ್ಸ್ ಪಟ್ಟಿ ಹಿಡ್ಕೊಂಡು ಮಾರ್ಜಿನ್ ನಿಮ್ಗೆ 1-2 ಇಂಚು ಮಾರ್ಜಿನ್, ಇಲ್ಲಿ 1.5 ಇಂಚು ಮಾರ್ಜಿನ್ ಇದೆ ಈ ಸೈಡ್ಗೆ. ಓಕೆ ಆಯ್ತು. ಆಮೇಲೆ ಇಲ್ಲಿವರೆಗೂ 9.5 ಇಲ್ಲಿ ಫೋಲ್ಡ್ ಆಗಿ ಸ್ಟಿಚಿಂಗ್ ಆಗಿದೆಲ್ಲ ಈ ಪೋರ್ಷನ್, ಸೊ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. 10 ಇಂಚು ಈ ಡಾಟ್ಗೆ 2 ಇಂಚ್ ಇದೆಯಲ್ಲ, ಇಲ್ಲಿ 2 ಇಂಚ್ ಇರುತ್ತೆ. 2 ಇಂಚ್ ಇಲ್ಲ, ಒಂದೊಂದು ಇಂಚ್ ಅಂದ್ರೆ 2 ಇಂಚ್ ಆಯ್ತಲ್ಲ, ಡಬಲ್ ಫೋಲ್ಡ್ ಮೇಲೆ 2 ಇಂಚ್ ನೋಡ್ರಿ. 2 ಇಂಚು 2 10 ಎಷ್ಟು 12 ಇಂಚು ನಾವು ಇಲ್ಲಿಂದ ಈ ಕಾರ್ನರ್ಗೆ, ಎಲ್ಲಿಗೆ ಇಲ್ಲಿಂದ ಇಲ್ಲಿಗೆ, ಈ ಲಾಸ್ಟ್ ಇದನ್ನ ಕಟಿಂಗ್ ಮಾಡ್ತೀವಿ, ಇದನ್ನ ಸಂಬಂಧ ಇಲ್ಲ ಸರಿನಾ. ನಾವು 12 ಇಂಚ್ ಇಟ್ಕೊಂಡ್ರೆ ನಿಮ್ಗೆ ಬ್ಲೌಸ್ ಕರೆಕ್ಟ್ ಆಗಿ, ಮತ್ತೆ ಇಲ್ಲಿ ಜಾಸ್ತಿ ತಗೋಬಾರ್ದು, ಇದನ್ನ ಕ್ರಾಸ್ ಆಗಿ ಇದಕ್ಕೆ ಟಚ್ ಮಾಡ್ಬೇಕು ಇಷ್ಟೇ. ಗೊತ್ತಾಯ್ತಾ? ಇಲ್ಲಿ ನಾವ್ ಹೆಚ್ಚು ತಗೊಂಡ್ರೆ ಮಿಡಿಲ್ ಪೋರ್ಷನ್ ನಮ್ಗೆ ಚೆಸ್ಟ್ ಬ್ರೆಸ್ಟ್ ಜಾಗ ಹೆಚ್ಚಿಗೆ ಬರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತಾ ಇದೀನಿ. ಇದಾಯ್ತಾ? ಈಗ ಆಮೇಲೆ ಇದನ್ನ ಟೋಟಲ್ ಮಾರ್ಕಿಂಗ್ ಹಾಕೊಳ್ಳೋಣ. ಟೋಟಲ್ ಮಾರ್ಕಿಂಗ್ ಹಾಕೊಂಡು ಮೇಲಿನ ಪಾರ್ಟ್ ಏನು ರಿಮೂವ್ ಮಾಡ್ಬಿಡೋಣ, ಯಾಕಂದ್ರೆ ನಮ್ಗೆ ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಹಾಕ್ಬೇಕಲ್ಲ. ಸೊ ಅದ್ರ ಪರ್ಪಸ್ ಆಗಿ ಈ ತರ ಮಾರ್ಕಿಂಗ್ ಹಾಕೊಳ್ಳಿ. ಮಾರ್ಕಿಂಗ್ ಹಾಕೊಂಡು ಇದೆಲ್ಲ ಇವಾಗ ಇದು ಬ್ಯಾಕ್ ಪಾರ್ಟ್ ನಾನು ರಿಮೂವ್ ಮಾಡ್ತಾ ಇದೀನಿ. ಓಕೆ ಇದಾಯ್ತು. ಇವಾಗ ಎಲ್ಲ ಇದು ಸೇಮ್ ಮಾರ್ಕಿಂಗ್ ಬಂದಿದೆ ನನ್ಗೆ. ಇಲ್ಲಿ ಕರೆಕ್ಟ್ ಆಗಿ ಇದು ಇಲ್ಲಿ ಹೆಚ್ಚು ತಗೊಂಡಿನಿ, ಇಲ್ಲಿ ಕಡಿಮೆ, ಇಲ್ಲಿ ಡೌನ್ ತಗೊಂಡಿನಿ, ಇಲ್ಲಿ ಮೇಲೆ ತಗೊಂಡಿನಿ. ಓಕೆ ಇವಾಗ ಈ ಬ್ಲೌಸ್ ಏನಿರುತ್ತಲ್ಲ, ಇದು ಶೋಲ್ಡರ್ ಪಾರ್ಟ್ ಇದೆಯಲ್ಲ, ಈ ಶೋಲ್ಡರ್ ಪಾರ್ಟ್ ಕರೆಕ್ಟ್ ಆಗಿ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು ಇದೇನಿದೆಯಲ್ಲ ಈ ತರ ಎಳ್ಕೋಬಾರ್ದು ಜಾಸ್ತಿ. ಇದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಒಂದ್ ಅರ್ಧ ಇಂಚು ಬಿಟ್ಕೋಬೇಕು, ಇಲ್ಲಿ ಎಕ್ಸ್ಟ್ರಾ ಮಾಡ್ಬೇಕು ಸರಿನಾ. ಮೇಲೆ ತಗೋಬೇಕು, ಇಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ, ಎಲ್ಲೆಲ್ಲಿ ಮೇಲೆ ತಗೋಬೇಕು ಎಲ್ಲೆಲ್ಲಿ ಕೆಳಗಡೆ ತಗೋಬೇಕು ಅನ್ನೋದು ಒಂದ್ಸರಿ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಮೇಲೆ ತಗೋಬೇಕು ಸರಿನಾ. ಆಮೇಲೆ ಇಲ್ಲಿ ಡೌನ್ ತಗೋಬೇಕು, ಇಲ್ಲಿ ಮೇಲೆ, ಇಲ್ಲಿ ಕೆಳಗಡೆ ಅರ್ಧ ಇಂಚು, ಇದ್ರ ಮೇಲೆ ಅರ್ಧ ಇಂಚು ಕೆಳಗಡೆ ಸರಿನಾ. ಗೊತ್ತಾಯ್ತಲ್ಲ? ಇವಾಗ ಫ್ರಂಟ್ ನೆಕ್ ನೋಡೋಣ. ಫ್ರಂಟ್ ನೆಕ್ ಈ ತರ ಮಾರ್ಕಿಂಗ್ ಹಾಕೊಂಡು ಈ ತರ ಕರೆಕ್ಟ್ ಆಗಿ ನೋಡ್ಕೊಂಡು ಒಂದ್ಸರಿ ಚೆಕ್ ಮಾಡೋಣ ಇಲ್ಲಿಂದ ಇಲ್ಲಿವರೆಗೆ. ಇದು ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಮಾರ್ಕಿಂಗ್ ಬ್ಲೌಸ್ ನೋಡ್ಕೊಂಡು ಈ ತರ ಇದು ಕರೆಕ್ಟ್ ಆಗಿ ಹಿಂಗ ಲೈನ್ ಹಾಕೊಳ್ಳಿ. ಈ ತರ ಮಾರ್ಕ್ ಹಾಕಿ ಇಟ್ಕೊಳ್ಳಿ, ಯಾಕಂದ್ರೆ ಇದಿದ್ರೆ ನಿಮ್ಗೆ ಐರನ್ ಮಾಡಿದ್ರೆ ಹೋಗುತ್ತೆ. ಇದಾದ್ರೆ ಇನ್ನೊಂದು ಬ್ಲೂ ಕಲರ್ ಇದೆಯಲ್ಲ, ಇದಾದ್ರೆ ಹೋಗಲ್ಲ, ಸೊ ಇದಾದ್ರೆ ಹೋಗುತ್ತೆ ಸರಿನಾ. ಇವಾಗ ಈ ಮಾರ್ಕ್ಗೆ ಇಲ್ಲಿಂದ ಈ ಮಾರ್ಕ್ ನೋಡೋಣ. 7 ಇಂಚಿಗಿದೆ ನೆಕ್. ಓಕೆ ಹಿಂಗ ನೋಡಿದ್ರೆ 7ವರೆಗೆ ಬರುತ್ತೆ. ಯಾಕಂದ್ರೆ ಅರ್ಧ ಇಂಚ್ ಸ್ಟಿಚಿಂಗ್ ನಲ್ಲಿ ಹೋಗುತ್ತಲ್ಲ, ಸೊ ಇದು ನಮ್ಗೆ 7 ಇಂಚಸ್ ಬರ್ತಾ ಇದೆ ನೆಕ್. 7 ಅಲ್ಲ ರೀ, 6.25 ಅಂದ್ರೆ ಸ್ವಲ್ಪ ಎಳ್ಕೊಂಡಲ್ಲ ನೋಡೋಣ. 7 ಇಂಚಸ್ಗೆ ಬಂದಿದೆ, ಕರೆಕ್ಟ್ 7 ಇಂಚಸ್ಗೆ ಇದು ಮಾರ್ಕಿಂಗ್ ಆಯ್ತು. ಆಮೇಲೆ ಇದನ್ನ ಇಲ್ಲಿಗೆ ನಮ್ಗೆ ತೋರಿಸ್ತೀನಿ. ಇವಾಗ ಇತ್ತಲ್ಲ ಇಲ್ಲಿಗಿತ್ತಲ್ಲ, ಇಲ್ಲಿ 7 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ನಾನು ಇದು ಬ್ಯಾಕ್ ಮಾರ್ಕಿಂಗ್, ಇದು ಮಾಡ್ಕೋಬೇಡಿ ನೀವು. ಆಮೇಲೆ ಇದನ್ನ ರೌಂಡ್ ಮಾಡ್ಕೊಂಡು ಈ ತರ. ಇವಾಗ ಉಕ್ಸ್ ಪಟ್ಟಿ ಎಷ್ಟಿದೆ ನೋಡೋಣ. ಇಲ್ಲಿ ಡೌನ್ ಬರ್ಬೇಕಲ್ಲ, ಮತ್ತೆ ನಾವು ಎಷ್ಟು ತಗೋಬೇಕು ಇದನ್ನು ಡೌಟೆ. ಸೊ ಇದನ್ನ ಇಲ್ಲಿವರೆಗೂ, ಇಲ್ಲಿ ನಮ್ಗೆ ಇದು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್, ನಾನು ಅದಕ್ಕೆ ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ತಾ ಇರೋದು. ಇದು ಇಲ್ಲಿಂದ 4 ಇಂಚಿಗಿದೆ. 1 ಇಂಚ್ ಎಕ್ಸ್ಟ್ರಾ ಬೇಕಲ್ಲ, ಮಧ್ಯದಲ್ಲಿ ಡಾಟ್ ಬೇಕು, ಇಲ್ಲಿ ಸ್ಟಿಚಿಂಗ್ ಎಲ್ಲ ಸೇರಿ 1 ಇಂಚಿಗೆ ನಾನು ಬಿಡ್ತೀನಿ. 4ಗೆ 5. ಇವಾಗ ಕ್ರಾಸ್ ಬೆಲ್ಟ್ ಡೌಟ್ ಇದೆ, ಎಷ್ಟು ಕಾಮೆಂಟ್ಸ್ ಇದಾವೆ ಗೊತ್ತಾ, ನನ್ಗೆ ಎಲ್ಲಾನು ಡೌಟೆ. ಸೊ ಇದನ್ನ ಹಿಡ್ಕೊಂಡು ಇವಾಗ ಇಲ್ಲಿಗೆ ಒಂದ್ ಮಾರ್ಕ್ ಹಾಕೋಣ. ಇದೊಂದು ಮಾರ್ಕ್ ಆದ್ಮೇಲೆ ಇವಾಗ ಈ ಡಾಟ್ ಅದು ಇವ್ರದ್ದು ಎಷ್ಟಿದೆ ಒಂದ್ಸಲ ಅವ್ರದ್ದು ಚೆಕ್ ಮಾಡ್ಕೊಳ್ಳಿ, ಒಂದೊಂದೊಂದೊಂದ್ ತರ ಇರ್ತವೆ. ಸೊ ಇದನ್ನ ಇಲ್ಲಿ ಡಾಟ್ ಪಾಯಿಂಟ್ ಇದೆಯಲ್ಲ, ಈ ಡಾಟ್ ಪಾಯಿಂಟ್ಗೆ ಈ ಟೇಪ್ ಹಿಡಿದು ಇಲ್ಲಿವರೆಗೆ, ಅಂದ್ರೆ ಇದು ಕಾಜಪಟ್ಟಿ ಇದು ಹೊರಗಡೆ ಅದ್ರ ಬಿಡಬೇಕು. 3ವರೆಗಿದೆ ಅಂದ್ರೆ ಇದು ಮಾರ್ಜಿನ್ ಹಿಡ್ಕೊಂಡ್ರೆ, ಮಾರ್ಜಿನ್ ಬೇಕಲ್ಲ ಸ್ಟಿಚಿಂಗ್ ಪರ್ಪಸ್ ಆಗಿ, ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿದ್ರೆ 4 ಇಂಚಿಗೆ. ಇಲ್ಲಿ ನಾವು ನಮ್ ಕಳ್ಳಿಂತ 4 ಇಂಚಿಗೆ ಇದನ್ನ ಬಿಡ್ಬೇಕು, ಇದು ಕಟಿಂಗ್ ನಲ್ಲಿ ಹೋಗುತ್ತೆ. 4 ಇಂಚಿಗೆ ಒಂದು ಮಾರ್ಕ್ ಆಗ್ತಾ ಇದೆ. ಓಕೆ ಇದು ಉದ್ದ, ಮತ್ತೆ ಉದ್ದ ಕೂಡ ಅವ್ರದೇ ನೋಡ್ಕೊಳ್ಳಿ, ನೀವು ಯಾರು ಬ್ಲೌಸ್ ಕೊಟ್ಟಿದ್ರೆ ಅವ್ರು ನೋಡ್ಕೊಳ್ಳಿ. ಬಾಡಿ ಮೆಜರ್ಮೆಂಟ್ ಆದ್ರೆ ಅದನ್ನ ಇನ್ನೊಂದರ ನಾ ಹೇಳ್ತೀನಿ. ಇದು ಉದ್ದ, ಇದು ಎಷ್ಟಿದೆ ನಮ್ಗೆ 2ವರೆ ಇದೆ. 2ವರೆ ಅಂದ್ರೆ ನಾವ್ ಇಲ್ಲಿ 3 ಇಂಚು ತಗೋಬೇಕು. 3 ಇಂಚು ಯಾಕಂದ್ರೆ ಸ್ಟಿಚಿಂಗ್ ಹೋಗುತ್ತಲ್ಲ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋದ್ರೆ ಇಲ್ಲಿ ಎಷ್ಟಿದೆಯೋ ಇಲ್ಲಿ ನೋಡ್ರಿ 1 ಇಂಚ್ ಅಲ್ವಾ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಇದನ್ನ ಈ ತರ ಮಾರ್ಕ್ ಡಾಟ್ದು. ಓಕೆ ಇವಾಗ ಇದಕ್ಕ ಕಂಪೇರ್ ಮಾಡ್ಬೇಕು ನಾವು ಇದನ್ನ. ಆಯ್ತಾ ಇದನ್ನ ಡಾಟ್ ನೋಡ್ರಿ. ಇವಾಗ ಈ ಡಾಟ್ಸ್ ಮಾರ್ಕಿಂಗ್ ಆಯ್ತು. ಇವಾಗ ಈ ಡಾಟ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ಈ ಡಾಟ್ ಇಲ್ಲಿದೆ ಸ್ಟಿಚಿಂಗ್ ಹಾಕಿರೋದು, ಇದು ಇಲ್ಲಿದೆ. ಓಕೆ ಇವಾಗ ಇಲ್ಲಿ 1.5 ಇಂಚು
ಇಲ್ಲಿಂದ ನಾನು 2 ಇಂಚ್ ಇಡ್ತೀನಿ, ಯಾಕಂದ್ರೆ ನಾನು 1.5 ಇಂಚ್ ಹತ್ರ ಆಗುತ್ತೆ. ಸೊ ಇದು ಓಕೆನಾ. ಇಲ್ಲಿಂದ ಇಲ್ಲಿ 1.5 ಇಂಚು ಈ ಕ್ರಾಸ್ ತಗೊಳ್ಳಿ. ಸ್ವಲ್ಪ ಇದು ಸಮವಾಗಿ ಬರಬಾರ್ದು, ಸ್ವಲ್ಪ ಕ್ರಾಸ್ ತಗೊಂಡು ಇಲ್ಲೊಂದು ಇದು ಮಾರ್ಕಿಂಗ್. ಇಲ್ಲಿ ಬಂತಪ್ಪ ಅಂದ್ರೆ ಇಲ್ಲಿ ಕೂಡ 1.5 ಇಂಚು ಡಿಸ್ಟೆನ್ಸ್ ಇಲ್ಲಿಂದ. ಓಕೆ, ಇದಕ್ಕೂ ತಗೊಂಡ್ರೆ ಇದು ಸ್ವಲ್ಪ ಕ್ರಾಸ್ ತಗೊಂಡು 2 ಇಂಚ್ ಈ ತರ ಮಾರ್ಕಿಂಗ್ ಹಾಕ್ಬೇಕು. ಓಕೆನಾ. ಈ 4 ಡಾಟ್ ಇಲ್ಲಿ ಮ್ಯಾಚ್ ಆಗ್ತವೆ. ಇವಾಗ ನಿಮ್ಗೆ ಕಟಿಂಗ್ ಬರಲ್ಲ, ಯಾವ ತರ ಬರ್ಬೇಕು, ಕ್ರಾಸ್ ತೆಗೋಕ್ ಬರಲ್ಲ, ಸ್ವಲ್ಪ ಕೈ ಕೂಡಲ್ಲ ಕೆಲವೊಂದ್ ಜನಕ್ಕೆ. ಅವಾಗ ಏನ್ ಮಾಡ್ಬೇಕು, ಇದು ಸ್ಟ್ರೇಟ್ ಆಗಿ ಕಟಿಂಗ್ ಮಾಡ್ಬೇಕು. ಸ್ಟ್ರೇಟ್ ಕಟಿಂಗ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೆ ನೋಡ್ರಿ, ಹಿಂಗೆ ಮಾಡ್ರಿ. ನನ್ ಹತ್ರ ಸ್ವಲ್ಪ ಸೀಸರ್ ಮೊಂಡಿದೆ, ಹೋಗ್ತಾ ಇಲ್ಲ. ಇವಾಗ ಇದನ್ನ ಸ್ಟ್ರೇಟ್ ಆಯ್ತಲ್ಲ, ಇದನ್ನ ಆಯ್ತು ಈ ತರ. ಇವಾಗ ಇಲ್ಲಿ ಫ್ರಂಟ್ ಪಾರ್ಟ್ ನೆಕ್ ಈ ತರ ಸೀಸರೇ ತಿರುಗಬೇಕು ನೋಡ್ರಿ, ಕ್ಲಾತ್ ತಿರುಗಬಾರ್ದು, ಸರಿನಾ. ಈ ತರ ಇದಾದ್ಮೇಲೆ ಮತ್ತೆ ಶೋಲ್ಡರ್ಗೆ ನಿಧಾನವಾಗಿ ಈ ತರ ಫುಲ್ಲು ಸೀಸರ್ ಇಟ್ಟು ಹಿಂಗ 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 ಅಂತ ಹೋಗ್ಬಾರ್ದು. ಸ್ವಲ್ಪ ಕೊನೆಯಲ್ಲಿಂತಾನೆ ನೀವು ಮಾರ್ಕಿಂಗ್ ಮೇಲೆ ಸೀಸರ್ ಆಗ್ಬೇಕಾದ್ರೆ ಇಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೀಸರ್ನ ಇಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ, ಸಾಕು ಇಷ್ಟೇ ಆಯ್ತಾ. ಇಷ್ಟು ಮಾತ್ರ ಯೂಸ್ ಮಾಡ್ಕೊಂಡು ಈ ತರ ಫುಲ್ ಯೂಸ್ ಮಾಡಬಾರ್ದು. ಸೀಸರ್ ಎಲ್ಲ ಹೋದ್ರೆ ಕಟಿಂಗ್ ನಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಓಕೆ, ಇದಾದ್ಮೇಲೆ ಇದನ್ನ ರಿಮೂವ್ ಮಾಡಿ ಇವಾಗ ಇದ ಫ್ರಂಟ್ ಅಲ್ಲಿ ಇದು ನಮ್ಗೆ ಬೇಡಲ್ಲ, ಇದನ್ನ ತೆಗಿಯೋಣ. ನಿಮ್ಗ ಗ್ಯಾಪ್ ಬರ್ಬಾರ್ದಂದ್ರೆ ಇಟ್ಕೋಬೇಕು, ಗ್ಯಾಪ್ ಬೇಡಂದ್ರೆ ಇದು ರಿಮೂವ್ ಮಾಡ್ಬೇಕು ಅಷ್ಟೇ. ಇದಾಯ್ತು. ಇವಾಗ ಇದನ್ನ ಒಂದು ಕಟ್ಟು, ಇಲ್ಲಿ ಒಂದು ಕಟ್ಟು, ಯಾಕಂದ್ರೆ ಡಾಟ್ ಪಾಯಿಂಟ್ ಅಲ್ವಾ ನಮ್ಗೆ. ಇಲ್ಲಿ 3 ಇಟ್ಕೊಳ್ಳಿ, ಇಲ್ಲಿ ಒಂದು. ನಿಂಬಲ್ಲಿ ವೀಲ್ ಮಾರ್ಕ್ ಇಲ್ಲ ಅಂದವ್ರು ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಇದು ಎಕ್ಸ್ಟ್ರಾ ಕಟಿಂಗ್. ಇಲ್ಲಿಗೆ 1.5 ಇಂಚ್ 2 ಇಂಚ್ ಬಿಡ್ಬೇಕು, ಫುಲ್ ಇಲ್ಲಿ ತಾನೆ ಎಕ್ಸ್ಟ್ರಾ ಕಟಿಂಗ್ ತಗೋಬಾರ್ದು. ಈ ಡಾಟ್ ಲಿಂದ ಅರ್ಧ ಇಂಚ್ ತಗೊಂಡು ಅದನ್ನ ಕ್ರಾಸ್ ಮಾಡ್ಕೊಂತ ಬರ್ಬೇಕು. ಓಕೆನಾ. ಇದು ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ತರ, ಇದು ಸ್ಟಿಚಿಂಗ್ ಪರ್ಪಸ್ ಆಗಿ. ಓಕೆ, ಇದಾಯ್ತಲ್ಲ. ಇದಾಯ್ತು ಫ್ರಂಟ್ ಪಾರ್ಟ್. ಇವಾಗ ನಿಮ್ಗೆ ಇಲ್ಲ ಏನು ವೀಲ್ ಮಾರ್ಕ್ ಇಲ್ಲ, ಸೊ ಈ ತರ ಈ ಕಡೆ ಬಂದ್ಬಿಡುತ್ತೆ ಮಾರ್ಕಿಂಗ್. ನಾವು ಹೊಡೆದಿವಲ್ಲ, ಇಲ್ಲಿ ಮಾರ್ಕ್ ಬಂದ್ಬಿಡುತ್ತೆ ನಮ್ಗೆ. ಮತ್ತೆ ನಿಧಾನವಾಗಿ ಜೋರಾಗಿ ಇದು ಮಾಡ್ಬಾರ್ದು, ಸೀಸರ್ ಹೋಗುತ್ತೆ. ಈ ತರ ಇದಾಯ್ತಾ. ಇದಾದ್ಮೇಲೆ ಕ್ರಾಸ್ ಬೆಲ್ಟ್ಗೆ ಬ್ಯಾಕ್ ಪಾಯಿಂಟ್ ಇರುತ್ತಲ್ಲ, ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಎಷ್ಟಿದೆಯೋ ಇದು ನೋಡ್ರಿ, 11 ಇಂಚ್ ಇದೆ. 11 ಇಂಚಿಗೆ ನಾವು ಕ್ರಾಸ್ ಬೆಲ್ಟ್ ತಗೊಳ್ಳೋಣ. ಬ್ಯಾಕ್ ಪಾರ್ಟ್ ಮೇಲೆ ಸ್ವಲ್ಪ 11 ಇಂಚಿಗೆ 11 ತಗೊಂಡ್ರೆ, ಸ್ವಲ್ಪ ಒಂದು 1/4 ಇಂಚ್ ಕಡಿಮೆ ತಗೊಂಡ್ರೆ ನಡೀತದೆ, ಹೆಚ್ಚು ತಗೊಳಕ್ ಹೋಗ್ಬೇಡ್ರಿ. 11ಕ್ಕೆ 11 ಹಾಕಿದ್ದೆ ನಾನಿಲ್ಲಿ. ಇವಾಗ ಇವ್ರದ್ದು ಇದು ಎಷ್ಟಿದೆ, 2.5 ಇದೆ, 2.75 ಇದೆ, ಅಂದ್ರೆ ಒಂದು 3.5 ಇಟ್ಕೊಳ್ಳೋಣ. 3/4 ಇಂಚು ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ದೆ ನಾನು. ಓಕೆ, 11 ಇಂಚು ಬಿಡ್ತು. ಇದು 11 ಇಂಚು ಬೇಕಾಯ್ತಲ್ಲ. ಇದು ಆದ್ಮೇಲೆ ಇಲ್ಲಿ ಎಷ್ಟಿದೆ ನೋಡೋಣ. 2 ಇಂಚ್ ಇದೆ, ಇಲ್ಲಿ 2 ಇದ್ರೆ 2.75 ಇಂಚು ಬೇಕೇ ಬೇಕಲ್ಲ ಸ್ಟಿಚಿಂಗ್ಗೆ. ಸೊ ಇಲ್ಲಿಂದ ಇಲ್ಲಿ ಕೂಡ 2.75 ಹಾಕೊಳ್ಳೋಣ. ಹಿಂಗ ಇದು ಹಾಕೊಂಡು ಇಲ್ಲಿ ತಂದು ಇದನ್ನ ಇಲ್ಲಿಂದ ಒಂದ್ 4 ಇಂಚಿಗೆ ಇದು ನೋಡ. ಕ್ರಾಸ್ ಬೆಲ್ಟ್ ಡೌಟ್ ಇದೆ, ಹಿಂಗ ನೋಡ್ರಿ ಈ ತರ. ಇದಾದ್ಮೇಲೆ ಈ ತರ ಕಟಿಂಗ್ ಮಾಡ್ಕೋಬೇಕು. ಇನ್ನ ಸ್ಲೀವ್ಸ್ ನೋಡೋಣ. ಇದಾಯ್ತಲ್ಲ, ಈಗ ಗೊತ್ತಾಯ್ತಲ್ಲ. ಸ್ಲೀವ್ಸ್ ನೋಡೋಣ. ಸ್ಲೀವ್ಸ್ಗೆ ಈ ತರ ಫೋಲ್ಡ್ ನೋಡಿ, ಈ ತರ ಓಪನ್, ಆಪೋಸಿಟ್, ಕ್ಲೋಸ್ ನಮ್ ಸೈಡ್. ನೆನ್ಪಿಟ್ಕೋಬೇಕು ನೀವು. ಮತ್ತೆ ಮತ್ತೆ ಎಷ್ಟು ನಾನು ತೋರಿಸಿದ ಎಷ್ಟು ವಿಡಿಯೋದಲ್ಲಿ ಮತ್ತೆ ಅದೇ ಡೌಟೇ ಇರುತ್ತೆ, ಸ್ಲೀವ್ಸ್ಗೆ ಆ ತರ ಕಟ್ ಮಾಡ್ಬೇಕು ಅನ್ನೋದು. ಇದು 4 ಪಾರ್ಟ್, 4 ಭಾಗ ಹಾಕ್ಬೇಕು ನೋಡ್ರಿ. ಓಪನ್ ಇದೆ, ಇಲ್ಲಿ ಇದು ಮೈನಸ್ ಮಾಡ್ತೀನಿ ನಾನು. ಇದೊಂಚೂರು ಇದು ಎಕ್ಸ್ಟ್ರಾ, ಇದನ್ನ ತೆಗೆದಾಕೋಣ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ಲ, ಅದು ರಿಮೂವ್ ಮಾಡಿ ಮಾಡ್ಕೋಬೇಕು. ಇದಾದ್ಮೇಲೆ ಈಗ ಬ್ಲೌಸ್ ಏನಿದೆಯಲ್ಲ, ಇದು ಫ್ರಂಟ್ ಪಾರ್ಟ್. ಇದು ಫ್ರಂಟ್ ಪಾರ್ಟ್ ಏನಿದೆಯಲ್ಲ ಅದು ಮೇಲೆ ಬರ್ಬೇಕು. ಇದನ್ನ ಇಟ್ಕೊಂಡು ಸೀದಾ ಇಲ್ಲಿ ನೋಡ್ರಿ, ನೀಟಾಗಿ ನೋಡ್ಕೊಳ್ಳಿ ನೀವು. ಇದು ಈ ತರ ಇಟ್ಕೊಳ್ಳಿ. ನಿಮ್ಗೆ ಒಂದ್ ವೇಳೆ ಇಲ್ಲಂದ್ರೆ ಕೂಡ ನಿಮ್ ಬಲ್ಲಿ ಅದನ್ನ ಸೇಫ್ಟಿ ಪಿನ್, ಎಲ್ಲರ ಬಲ್ಲಿ ಇರ್ತಾವಲ್ಲ ಪಿನ್ಗಳು, ಈ ತರ ಪಿನ್ ತಗೊಳ್ಳಿ. ಪಿನ್ ತಗೊಂಡು ಈ ಬ್ಲೌಸ್ಗೆ ಇಲ್ಲಿ ಮಿಡಿಲ್ ಕರೆಕ್ಟ್ ಆಗಿ ಒಂದು ಪಿನ್ ಮಾಡಿ. ಸುಮ್ ಟೆನ್ಷನ್ ಇಲ್ಲ, ಯಾಕಂದ್ರೆ ಬಟ್ಟೆ ಕದಲ್ಲೇ ಬಾರ್ದು ಇದನ್ನ.
ಓಕೆ, ಇವಾಗ ಆಯ್ತಲ್ಲ. ಈ ತರ ಮಾಡ್ಕೊಂಡು ಇವಾಗ ಎಲ್ಲಿ ಕದಲಲ್ಲ, ನೀವೇನ್ ಮಾಡಿದ್ರೆ ಆರಾಮಾಗಿ ಕಟ್ ಮಾಡ್ಬೇಕು. ಇದ್ ನೋಡ್ರಿ, ಇದು ಇದೆಯಲ್ಲ, ಇದ್ರ ಮೇಲೆ, ಇದ್ರ ಕೆಳಗಡೆ, ಅದನ್ನ ಗಮನ ಇಟ್ಕೋಬೇಕು ನೀವು. ಇದ್ರ ಮೇಲೆ 1/2 ಇಂಚು ಇಲ್ಲಿಂದ ಒಂದು ಮಾರ್ಕಿಂಗ್ ಆಯ್ತಾ. ಇದನ್ನ ಹಿಂಗ ತಗೊಂಡು ಮತ್ತೆ ಇಲ್ಲಿ ನಾವು ಸ್ಕೇಲ್ 1.5 ಇಂಚು ಮಾರ್ಕಿಂಗ್ ಇಟ್ಕೊಂಡ್ವಲ್ಲ, 1.5 ಇಂಚು ಇಲ್ಲಿ ಕೂಡ ಮಾರ್ಜಿನ್ ಅಷ್ಟೇ, 1.5 ಇಂಚು 1.5 ಇಂಚು 1.5 ಇಂಚು ಇಷ್ಟೇ. ಇದಾದ್ಮೇಲೆ ಇದೇನಿದೆಯಲ್ಲ ಇದನ್ನ ತೆಗೆದು ಬಿಟ್ಟು ಇದೆಯಲ್ಲ, ಈ ಎಕ್ಸ್ಟ್ರಾ ಮಾರ್ಜಿನ್ ಏನಿದೆಯಲ್ಲ ಇದನ್ನ ಮೇಲೆ ಮಾಡ್ರಿ. ಮೇಲೆ ಮಾಡಿ ಇದನ್ನ ಮೇಲೆ, ಸಾರಿ ಪಿನ್ ಹಾಕಿದ್ನಲ್ಲ, ಇದು ಇಲ್ಲಂದ್ರೆ ಒಂದ್ ಕೆಲಸ ಮಾಡ್ರಿ, ಇಲ್ಲಿಂದ ಈ ಕಡೆ ಈ ತರ ಒಂದು ಮಾರ್ಕ್ ತಗೊಳ್ಳಿ, ಈ ಸೈಡ್ಲಿಂದ. ಇದಾದ್ಮೇಲೆ ಇಲ್ಲಿ ಒಂದ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಗೊತ್ತಾಗ್ತಾ ಇದೆಯಲ್ಲ, ಇದ್ರ ಮೇಲೆ ಒಂದ್ 1/2 ಇಂಚು. ಅದೇ ಸ್ಟಿಚಿಂಗ್ ಪರ್ಪಸ್ ಎಷ್ಟು ಹಾಕಿದ್ರೆ ಅಷ್ಟೇ. ಈ ಪಿನ್ನು ರಿಮೂವ್ ಮಾಡೋಣ ಆಯ್ತಾ. ನೋಡ್ರಿ, ಈಗ ಇದು ಬಂತು ನೋಡಿ ಎಲ್ಲಾ ಮಾರ್ಕಿಂಗು ಈ ತರ. ಇದು ಸ್ಲೀವ್ ಮಾರ್ಕಿಂಗ್ ಗೊತ್ತಾಯ್ತಲ್ಲ. ಇಷ್ಟಾದ್ರೆ ಹೇಳಿದ್ದೀನಿ ನಾನು, ಬೇಸಿಕ್ ನಾಲೆಜ್ ನಿಮ್ಗೆ ಕೊಟ್ಟಿದ್ದೀನಿ. ಇದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಬ್ಲೌಸ್ ನ ಕಟಿಂಗ್ ಮಾಡ್ಬೋದು. ಇದು ಎಕ್ಸ್ಟ್ರಾ ಕಟಿಂಗ್ ಸೇಮ್ ಹಿಂಗೆ ಮಾಡ್ಕೊಂಡು ಇದು ಏನ್ ಮಾಡ್ಬೇಕು, ಇಲ್ಲಿ ಒಂದು ಕಟ್ ಇಟ್ಕೋಬೇಕು. ಇದು ನಮ್ಮ ಮಾರ್ಜಿನ್, ಇಲ್ಲಿ ಒಂದು ಕಟ್ಟು, ಇದನ್ನ ಮಾರ್ಜಿನ್, ಇಲ್ಲಿ ಒಂದು ಕಟ್ಟು, ಇದು ಸ್ಟಿಚಿಂಗ್ ಪರ್ಪಸ್. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದು ಏನಿದೆಯಲ್ಲ, ಇದು ಮಿಡಲ್ಗೆ ಈ ಸ್ಟಿಚಿಂಗ್ಗೆ ಈ ಮಧ್ಯದಲ್ಲಿ ಏನಿದೆಯಲ್ಲ ಅಷ್ಟು ಎಷ್ಟಿದೆಯೋ ನೋಡ್ಕೊಂಡು ಟೇಪ್ ಇಟ್ಕೊಂಡು ನೋಡ್ಕೊಂಡ್ಬಿಡಿ. ಹಿಂಗ್ ಇಟ್ಕೊಂಡು ಇಲ್ಲಿಗೆ ಒಂದಿಟ್ಟು, ಇಲ್ಲಿ 1/2 ಇಂಚ್ ಹಿಂಗ್ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ. ಇಲ್ಲಿ ಒಂದು 1/2 ಇಂಚು ಮಾರ್ಜಿನ್ ತಗೊಂಡು ಇದನ್ನ ತಂದು ಇದಕ್ಕೆ ಮ್ಯಾಚ್ ಮಾಡಿ, ಮತ್ತೆ ಇದಕ್ಕೆ ತಂದು ಹಿಂಗ ಮ್ಯಾಚ್ ಮಾಡಿ ಅಷ್ಟೇ. ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ಬಂದೇ ಬಿಟ್ಟಿತ್ತು. ನಿಮ್ಗೆ ಮತ್ತೆ ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಮಾಡ್ರಿ, ನಾನು ಆನ್ಸರ್ ಮಾಡ್ತೀನಿ. ಎಷ್ಟು ಮಟ್ಟಿಗೆ ತಿಳಿಸ್ಬೇಕು ಅಷ್ಟು ತಿಳಿಸಿನಿ ಕ್ಲಿಯರ್ ಆಗಿ. ನಾನು ಇದ್ರಲ್ಲಿ ಏನು ಸ್ಕಿಪ್ ಮಾಡಲ್ಲ, ಹೆಂಗಿದ್ರೆ ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಿಟ್ಕೋಬೇಕು, ಈಗ ಗುರ್ತಿಟ್ಕೋಬೇಕು ಕಂಪಲ್ಸರಿ. ಇದು ಮಾತ್ರ ಇನ್ನ 2 ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಮೇನ್ ಪೀಸು ಇದೆ, ಇದು ಮೇನ್ ಪೀಸು. ಇದಕ್ಕೆ ಇವೆರಡು ಲೈನಿಂಗ್ ಬೇಕು, ಇದು ಒಂದೆರಡು ಬೇಕು. 6 ಪೀಸು ಕ್ರಾಸ್ ಬೆಲ್ಟ್ ಅಲ್ಲಿ ಹಾಕ್ಬೇಕು. ಅವಾಗ ಗ್ರಿಪ್ ಇದ್ದು ಈ ಬ್ಲೌಸ್ ಗ್ರಿಪ್ನೆಸ್ ಬಂದು ಇಲ್ಲಿ ಈ ಚೆಸ್ಟ್ ಮಿಡಿಲ್ ಪಾರ್ಟ್ ಮೇಲೆ ಆಗ್ಲಾರ್ದಂಗ ಕೆಳಗಾಗ್ಲಾರ್ದಂಗ ನೀಟಾಗಿ ಬರುತ್ತೆ. ಸರಿನಾ? ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಪ್ರಾಕ್ಟೀಸ್ ಮಾಡ್ರಿ, ಮಾಡಿ ವಾಟ್ಸಪ್ ಅಲ್ಲಿ ನನ್ಗ ಮೆಸೇಜ್ ಮಾಡ್ರಿ. ನಿಮ್ಗೆ ಏನ್ ಡೌಟ್ ಇದ್ರೂ ಕಾಮೆಂಟ್ ಹಾಕ್ರಿ, ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ.